Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಪೆನ್ ಡ್ರೈವ್ ಪ್ರಕರಣ ಬಟಾಬಯಲಾಗ್ತಾ ಇದ್ದಂತೆ ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಭೂಗತವಾಗಿದ್ರು. ಪ್ರಕರಣ ಅದ್ಯಾವಾಗ ಸಾಕಷ್ಟು ಸದ್ದು ಮಾಡ್ತೋ, ಕಾನೂನು ಕುಣಿಕೆ ಯಾವಾಗ ಬಿಗಿಯಾಯಿತೋ, ಖುದ್ದು ಪ್ರಜ್ವಲ್ ರೇವಣ್ಣ ವಿಡಿಯೋ ಮೂಲಕ ಭಾರತಕ್ಕೆ ಮರಳುವ ದಿನವನ್ನು ತಿಳಿಸಿದ್ದಾರೆ. ಇಂದು ಮಧ್ಯರಾತ್ರಿ ಪ್ರಜ್ವಲ್ ಬೆಂಗಳೂರಿಗೆ ಲ್ಯಾಂಡ್ ಆಗಲಿದ್ದು ಎಸ್ಐಟಿ ಸಂಸದರ ಭೇಟಿಗೆ ಸನ್ನದ್ಧವಾಗಿ ಕುಳಿತಿದೆ. ಮೂವತ್ಮೂರು ದಿನಗಳ ಕಣ್ಣಾಮುಚ್ಚಾಲೆ ಆಟ ಇವತ್ತಿಗೆ ಅಂತ್ಯವಾಗುತ್ತಾ? ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಪ್ರಜ್ವಲ್ ಬೆಂಗಳೂರಿಗೆ ಮರಳಿ ಬರುತ್ತಾನ? ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ನನ್ನ V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಅರೆಸ್ಟ್ ಮಾಡ್ತಾರ? ಅಶ್ಲೀಲ ವಿಡಿಯೋಗಳು, ಅತ್ಯಾಚಾರ ಆರೋಪ, ಕಿಡ್ನಾಪ್ ಆರೋಪ, ಹೀಗೆ ಒಂದರ ಹಿಂದೊಂದು ಕೇಸ್ಗಳ ಬಗ್ಗೆ ಪ್ರಜ್ವಲ್ ಸ್ಪಷ್ಟನೆ ಕೊಡ್ತಾನ? ಕಳೆದ ಒಂದು ತಿಂಗಳಿನಿಂದ ರಾಜ್ಯದ ಜನರ ತಲೆಯಲ್ಲಿ ಗುಯ್ಗುಡ್ತಾ ಇರುವ ಈ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಕಾಲ ಬಂದೇ ಬಿಟ್ಟಿದೆ. ಇವತ್ತು ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರುವ ಸಾಧ್ಯತೆ ಇದೆ. ಇಂದು ಮಧ್ಯಾಹ್ನ 3:30ಕ್ಕೆ ವಿಮಾನ ಹತ್ತುತ್ತಾನ ಪ್ರಜ್ವಲ್. ಇಂದು ಮಧ್ಯರಾತ್ರಿ ಬೆಂಗಳೂರಿನಲ್ಲಿ ಪ್ರಜ್ವಲ್ ಲ್ಯಾಂಡಿಂಗ್. ಪ್ರಜ್ವಲ್ ರೇವಣ್ಣ ವಿಮಾನದ ಟಿಕೆಟ್ ಬುಕ್ ಆಗಿದೆ. ಜರ್ಮನಿಯ ಮ್ಯೂನಿಕ್ನಿಂದ ಮಧ್ಯಾಹ್ನ 3:30ಕ್ಕೆ ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನ ಟೇಕ್ ಆಫ್ ಆಗಲಿದೆ. ಎಲ್ಲವೂ ಈ ಟಿಕೆಟ್ ಪ್ರಕಾರವೇ ನಡೆದ್ರೆ ಇವತ್ತು ಮಧ್ಯರಾತ್ರಿ 12 ಗಂಟೆ ನಂತರ ಪ್ರಜ್ವಲ್ ಬೆಂಗಳೂರಿಗೆ ಬಂದಿಳಿಯಬೇಕು. ಆದರೆ ಈ ಟಿಕೆಟ್ ನಲ್ಲಿ ರೇವಣ್ಣ ತನ್ನ ಮೊಬೈಲ್ ನಂಬರ್ ಮತ್ತು ಇಮೇಲ್ ಅಡ್ರೆಸ್ ಅನ್ನೇ ನಮೂದಿಸಿಲ್ಲ. ಇದು ಮತ್ತೊಂದು ಅನುಮಾನಕ್ಕೆ ಕಾರಣವಾಗಿದೆ. ಪ್ರಜ್ವಲ್ ಬರ್ತಿದ್ದಂತೆ ಬಂಧನ ಫಿಕ್ಸ್, ಜಾಮೀನಿಗೆ ಅರ್ಜಿ. ನಾಳೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ವಿಚಾರಣೆ. ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬಂದಿಳಿತಾ ಇದ್ದಂತೆ ಬಂಧಿಸೋದು ಬಹುತೇಕ ಖಚಿತವಾಗಿದೆ. ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಸೇರಿದಂತೆ ಒಟ್ಟು 3 ಗಂಭೀರ ಕೇಸ್ಗಳು ದಾಖಲಾಗಿವೆ. ಹೀಗಾಗಿ ನಿನ್ನೆನೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿ ತುರ್ತು ವಿಚಾರಣೆಗೆ ಪ್ರಜ್ವಲ್ ಪರ ವಕೀಲರು ಮನವಿ ಮಾಡಿದ್ರು. ಆದರೆ ನ್ಯಾಯಾಧೀಶರು ತುರ್ತು ವಿಚಾರಣೆಗೆ ನಿರಾಕರಿಸಿದ್ದು ನಾಳೆ ಬೆಳಗ್ಗೆ ಜಾಮೀನು ಅರ್ಜಿ ವಿಚಾರಣೆ ನಡೆಸಲಿದ್ದಾರೆ. ಹೀಗಾಗಿ ಇವತ್ತು ಮಧ್ಯರಾತ್ರಿ ಪ್ರಜ್ವಲ್ ಬಂದ ತಕ್ಷಣ ಎಸ್ಐಟಿ ಅಧಿಕಾರಿಗಳು ಬಂಧಿಸಲಿದ್ದಾರೆ. ಎಸ್ಐಟಿ ದಾರಿ ತಪ್ಪಿಸುವ ಪ್ಲಾನ್ ಹಾಕಿದ್ದಾನ ಪ್ರಜ್ವಲ್? ಹೇಳಿಕೆ ವಿಡಿಯೋ ಅಪ್ಲೋಡ್ ಆಗಿದ್ದು ಹಂಗೇರಿಯಲ್ಲಿ. ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಕುಳಿತು ಪ್ರಳಯಾಂತಕ ಆಟವನ್ನೇ ಆಡ್ತಾ ಇದ್ದಾನೆ. ಬಂಧನ ಭೀತಿಯಲ್ಲಿ ಇರುವ ಪ್ರಜ್ವಲ್ ಕಳೆದ ಬಾರಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ವಿಮಾನವನ್ನ ಹತ್ತಲೇ ಇಲ್ಲ. ಅದಕ್ಕೂ ಮುನ್ನ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದ. ಈ ಬಾರಿನೂ ಇಂತಹದ್ದೇ ಆಟ ಆಡಿದ್ರೂ ಅಚ್ಚರಿ ಇಲ್ಲ ಅನ್ನೋದು ಎಸ್ಐಟಿ ಅಧಿಕಾರಿಗಳ ಲೆಕ್ಕಾಚಾರ. ಹೀಗಾಗಿ ಪ್ರಜ್ವಲ್ ವಿಡಿಯೋ ಕಳಿಸಿದ ಲೊಕೇಶನ್ ಪತ್ತೆ ಹಚ್ಚಿದ್ದಾರೆ. ಆದ್ರೆ ಆ IP ಅಡ್ರೆಸ್ ಹಂಗೇರಿಯ ಬುಡಾಪೆಸ್ಟ್ ನಲ್ಲಿ ಲೊಕೇಟ್ ಆಗಿದೆ. ಇಷ್ಟೇ ಅಲ್ಲ, ವಿಡಿಯೋ 2 ದಿನ ಮೊದಲೇ ರೆಕಾರ್ಡ್ ಮಾಡಿ ಆ ಬಳಿಕ ರಿಲೀಸ್ ಮಾಡಿರೋದು ಕೂಡ ಬಯಲಾಗಿದೆ. ಜರ್ಮನಿಯಲ್ಲಿ ಇಲ್ವಾ ಪ್ರಜ್ವಲ್? ದುಬೈನಲ್ಲಿ ಇರುವ ಮಾಹಿತಿ. ಪ್ರಜ್ವಲ್ ನಿಜವಾಗ್ಲೂ ಜರ್ಮನಿಯಲ್ಲೇ ಇದ್ದಾನ ಅನ್ನೋ ಅನುಮಾನ ಎಸ್ಐಟಿ ಅಧಿಕಾರಿಗಳಿಗೆ ಶುರುವಾಗಿದೆ. ಮ್ಯೂನಿಕ್ನಿಂದ ಟಿಕೆಟ್ ಬುಕ್ ಆಗಿದೆ. ಆದ್ರೆ ಹಂಗೇರಿಯ ಬುಡಾಪೆಸ್ಟ್ ನಲ್ಲಿ ವಿಡಿಯೋ IP ಅಡ್ರೆಸ್ ಟ್ರೇಸ್ ಆಗಿದೆ. ಈ 2 ಕಡೆ ಪ್ರಜ್ವಲ್ ಇಲ್ಲ. ದುಬೈನ ಅಪಾರ್ಟ್ಮೆಂಟ್ ಒಂದರಲ್ಲಿ ಇದ್ದಾರೆ ಅನ್ನೋ ಮಾಹಿತಿಯನ್ನ ಸರ್ಕಾರದ ಮೂಲಗಳು ಹೇಳ್ತಾ ಇವೆ. ಒಂದು ವೇಳೆ ಇವತ್ತು ಪ್ರಜ್ವಲ್ ಮ್ಯೂನಿಕ್ ಏರ್ಪೋರ್ಟ್ ನಲ್ಲಿ ಬೋರ್ಡಿಂಗ್ ಆಗದಿದ್ರೆ ಬೇರೆ ಸ್ಥಳದಿಂದ ಬರಬಹುದು ಅಂತ ಅಂದಾಜಿಸಬಹುದಾಗಿದೆ. ಅಥವಾ ಮತ್ತದೇ ಹಳೆ ಕ್ಯಾನ್ಸಲ್ ಆಟವನ್ನೇ ಪ್ರಜ್ವಲ್ ಆಡಬಹುದು ಅನ್ನೋ ಚರ್ಚೆನೂ ನಡೀತಾ ಇದೆ. ಇದಕ್ಕೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿರೋದು ಕೂಡ ಇಂಬು ಕೊಟ್ಟಿದೆ. ಹೀಗಾಗಿ ಇವತ್ತು ಮ್ಯೂನಿಕ್ನಿಂದ ಹೊರಡುವ ವಿಮಾನದ ಮೇಲೆ ಎಸ್ಐಟಿ ಸೇರಿದಂತೆ ಎಲ್ಲರ ಕಣ್ಣು ಬಿದ್ದಿದೆ. ಕಿರಣ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು.
Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.